ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಆಗಿದೆ ಇವೆಲ್ಲ ಕಾಮಗಾರಿಗಳು ಪೂರ್ಣ ಆಗ್ತಾ ಇದೆ. ಜನರು ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಸಚಿವರ ಹತ್ರ. ಕಾಲೇಜಿಗೆ ಇವತ್ತು ನೀವು ಬೃಹತಾಕಾರ ಚಿಂತಾಮಣಿ ನಗರದಲ್ಲಿ ತಾವು ಗಮನಿಸ್ದಂಗೆ ಸಾರ್ವಜನಿಕರು ಗಮನಿಸ್ತಾ ಇರ್ತಾರೆ ಏನು ಚಿಂತಾಮಣಿಯಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಯಾವ ರೀತಿ ಮುಂದಿನ ದಿನಗಳು ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾಗ ಚಿಂತಾಮಣಿ ನಗರದ ಎಂಟ್ರೆನ್ಸ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಯಾವ ಮಟ್ಟಕ್ಕೆ ಕಾಮಗಾರಿ ಪೂರ್ಣಗೊಳ್ತಾ ಇದೆ. ನಗರ ಭಾಗದಲ್ಲಿ ಇತಿಹಾಸ ಚಿಂತಾಮಣಿ ತಾಲೂಕಿಗೆ ಇತಿಹಾಸವುಳ್ಳ ಪಾಲಿಟೆಕ್ನಿಕ್ನ ಹೊಸ ಬಿಲ್ಡಿಂಗ್ ಯಾವ ರೀತಿ ಕಾಮಗಾರಿ ನಡೀತಾ ಇದೆ, ಅದರ ಹಿಂಭಾಗ ಗರ್ಲ್ಸ್ ಕಾಲೇಜ್ ಯಾವ ರೀತಿ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ. ಹಾಸ್ಪಿಟ್ಲ್ಗಳು ಐಸಿಯು ಕೇರ್ ಇಡೀ ದೇಶದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಇರುವಂತಹ ಐಸಿಯು 50 ಬೆಡ್ಗಳ ಐಸಿಯು ಆಸ್ಪತ್ರೆಯನ್ನು ಸಚಿವರು ತನ್ನ ಪರ್ಸನಲ್ ಇಂಟ್ರೆಸ್ಟ್ ಆಗಿ ಚಿಂತಾಮಣಿ ತಾಲೂಕಿಗೆ ನಗರ ಭಾಗದಲ್ಲಿ ಹಳೆ ಏನು ಪೊಲೀಸ್ ಸ್ಟೇಷನ್ ಇತ್ತು ಆ ಜಾಗದಲ್ಲಿ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ. ಪಕ್ಕದಲ್ಲಿ ತಾಯಿ ಮಕ್ಕಳ ಹಾಸ್ಪಿಟ್ಲಲ್ಲಿ ತಾವು ಹೋಗಿ ನೋಡ್ಬೋದು. ಸೆಕೆಂಡ್ ಫ್ಲೋರ್ನಲ್ಲಿ ಯಾವ ರೀತಿ ಇದೆ ಅಂದರೆ ಒಳ್ಳೆ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಇದ್ದಂಗೆ ರೂಮ್ಸು ಎಲ್ಲ ಕಟ್ಟಿ ಎಲ್ಲ ಸಾರ್ವಜನಿಕರಿಗೆ ಅಲ್ಲಿ ಬೆಡ್ಗಳು ಕೊರತೆ ಇದ್ದು ಭಾಳ ಹಾಸ್ಪಿಟ್ಲಿಂದ ಪೇಷಂಟ್ಸು ಬೇರೆ ಕೋಲಾರಕ್ಕೂ ಅಥವಾ ಚಿಕ್ಕಬಳ್ಳಾಪುರಕ್ಕೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ರೆಫರ್ ಆಗ್ತಾಯಿದ್ರು. ಅವರಿಗೆ ICU ಸೌಲಭ್ಯ ಮಾಡಿ ಅವ್ರಿಗೂ ಫಸ್ಟ್ ಫ್ಲೋರಲ್ಲಿ ಒಂಥರ ಗ್ಯಾಸ್ ಏನಿದೆ ಆಕ್ಸಿಜನ್ ಸವಲತ್ತುಗಳಿರ್ಬೋದು, ಅಲ್ಲಿ ಒಳ್ಳೆ ವೆಂಟಿಲೇಟರ್ ಸವಲತ್ತು ಅದನ್ನು ಸಹ ಮಾಡಿದ್ದಾರೆ. ಇನ್ನೂ ಬಹಳಷ್ಟು ರಾಮಕುಂಟೆಯಲ್ಲಿ ಬಸ್ ಸ್ಟ್ಯಾಂಡ್ 32 ಕೋಟಿಯಲ್ಲಿ ಮಾಡಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ದಾಗ ಜನರು ಒಂಥರ ಒಳ್ಳೆ ಮೆಚ್ಚುಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾಗ ಆತ್ಮೀಯ ಪತ್ರಕರ್ತ ಮಿತ್ರರಲ್ಲಿ ವಾಯ್ಸ್ ಕಳೆದ ಒಂದು ವಾರದ ಹಿಂದೆಯಿಂದ ಏನು ಮಾಜಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಅಣ್ಣನವರು ಏನೋ ವಿಚಾರ ಅವ್ರಿಗೆ ಸಂಬಂಧಪಟ್ಟಲ್ದಿರೋ ವಿಚಾರದಲ್ಲೆಲ್ಲನೂ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ವಿರೋಧ ಪಕ್ಷಗಳು BJP ಪಕ್ಷ JDS ಪಕ್ಷ ಇದ್ದರೂ ತಾನೇ ಆ ಪಕ್ಷದ ವಕ್ತಾರರು ನನಗೆ GTA ಮಾಡಿಸ್ಕೊಂಡು ಏನು ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಚಿಂತಾಮಣಿಯಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳ ಬಗ್ಗೆ ಮಾತಾಡಿರೋದು ತಮ್ಮ ಮಾಧ್ಯಮದಲ್ಲಿ ಗಮನಿಸುತ್ತೀವಿ. ಆದರೆ ಈ ಒಂದು ವಿಚಾರವಾಗಿ ನನ್ನ ಒಂದು ಅಭಿಪ್ರಾಯ ಏನಂದರೆ, ಚಿಂತಾಮಣಿ ತಾಲೂಕಿನಲ್ಲಿ ವಿರೋಧ ಪಕ್ಷಗಳಿಗೂ ಸಹ ಒಂದು ಮೆಚ್ಚುಗೆ ರೀತಿಯಲ್ಲಿ ಚಿಂತಾಮಣಿ ತಾಲೂಕಿನ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ MC ಸುಧಾಕರಣ್ಣವರು ಆ ಲೆವೆಲ್ಗೆ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಈಗ ತಾವು ನೋಡ್ತಾ ಇರ್ಬೋದು, ಚಿಂತಾಮಣಿಯಲ್ಲಿ ಪ್ರಮುಖ ಬೀದಿಗಳಾದ ಅವ್ರದ್ದೇ ಮನೆ ಮುಂದೆ ಇರುವ ಪ್ರೇಮ್ನಗರ್ ರೋಡಿಂದ ಹಿಡಿದು ಫಾರೆಸ್ಟ್ ಆಫೀಸಿಂದ ಕೋಲಾರ ರೋಡ್ ಅಟ್ಯಾಚ್ ಆಗೋ ರೀತಿಯಲ್ಲಿ ಡಾಂಬರೀಕರಣ ಆಗ್ತಾಯಿದೆ. ನಗರದ ವೆಂಕಟಗಿರಿ ಕೋಟೆಯಲ್ಲಿ ಸುಮಾರು 20 ವರ್ಷಗಳಿಂದ ಆ ಲಾಸ್ಟಿಂದ ಹಿಡಿದು ಚರ್ಚಿನ ಹಿಂಭಾಗದಿಂದ ಹಿಡಿದು ವೆಂಕಟಗಿರಿ ಹಾದಿ ಕಾಲೋನಿ ಮುಖಾಂತರ ಈ ಕಡೆ RK ಕದೀರ್ ಅವರ ಆಸ್ಪತ್ರೆ ಹೆಚ್ಚಾಗೋ ರೀತಿಯಲ್ಲಿ ಅತಿ ದೊಡ್ಡ ರೋಡು, ಮುಖ್ಯ ರಸ್ತೆ ಎಷ್ಟು ವರ್ಷಗಳಾಗಿತ್ತು, ಎಷ್ಟು ವರ್ಷದಿಂದ ಜನ ಅಲ್ಲಿ ತೊಂದರೆಗೆ ಪಡ್ತಾಯಿದ್ರು. ಆ ಒಂದು ರಸ್ತೆ ಕಾಮಗಾರಿ ಪೂರ್ಣ ಆಗಿರೋದು. ಬೋರ್ವೆಲಿಂದ ಹಿಡಿದು ವೆಂಕಟಗಿರಿಗೆ ಹೆಚ್ಚಾಗೋ ಅದೊಂದು ರಸ್ತೆ ಆಗಿರ್ಬೋದು. ಹಾಗೂ ನಗರದ ಅತಿ ಮುಖ್ಯವಾಗಿ NNT ದೇವಸ್ಥಾನದ ಇವತ್ತು ನೀವು ನೋಡ್ಬೋದು, MJ ರೋಡಿಂದ ಊರು ಮುಂದೆಯಿಂದ ಟಾರ್ ರೋಡ್ ಟಚ್ ಆದರೆ ಅಪ್ ಟು ನಕುಂದಿ ಕನ್ನಡ ಸ್ಕೂಲ್ವರೆಗೂ ಸುಮಾರು 1,90,00,000. ಕಮಿಷನರ್ ಅವರು ಎಲ್ಲರ ಹೆಸರು ಹೇಳಿದಾಗ ಕಾಮಗಾರಿ ಪರಿಶೀಲನೆ ಮಾಡೋ ಬಂದಾಗ ಸಂವಿಧಾನದಲ್ಲಿದ್ದ ನಮ್ಮ ಮಾಜಿ ನಗರಸಭೆ ಸದಸ್ಯರು ಅಂತ ಹೇಳಿದ್ದಾರೆ ಅಂತ ನನ್ನ ಹೆಸರು ಎತ್ತಿಲ್ಲದೆ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ದಾರೆ. ಹೌದು ಸರ್, 100% ನಾನು ಕಾನೂನಲ್ಲಿ ನಗರಸಭೆ ಸದಸ್ಯನಾಗಿಲ್ಲ. ನನ್ನ ವೈಫೇ ಸದಸ್ಯರಾಗಿರ್ತಿದ್ದು, ನನ್ನ ಹೆಂಡತಿನೇ ಅವರೇ ಜನರಲ್ ಬಾಡಿ ಮೀಟಿಂಗ್ ಹೋಗ್ತಾ ಇದ್ದು. ಯಾವುದೇ ರೀತಿ ನಾನು ಜನರಲ್ ಬಾಡಿ ಮೀಟಿಂಗ್ ಹೋಗ್ತಾ ಇಲ್ಲ. ನೀವು ಹೇಳಿರೋದ್ರಲ್ಲಿ ಏನು ತಪ್ಪೇನಿಲ್ಲ. ಕಮಿಷನರಿಂದ ಅದು ತಪ್ಪಾಗಿ ಬೈ ಫ್ಲೋ ಆಗಿ ಬಂದಿರ್ಬೋದು. ಆದರೆ ಮುಂದಿನ ದಿನಗಳು ನಮಗೂ ಇನ್ನು ಮುಂದೆ ಚುನಾವಣೆಗಳು ಬರೋದಿದೆ. ಪ್ರೋಟೋಕಾಲ್ಗೆ ನಮಗೂ ಏನಾದರೂ ದೇವರು ಕ್ಯಾಟಗಿರಿ ಕೊಟ್ಟರೆ ನಮ್ಮ ಸಚಿವರ ಸಹಕಾರದಿಂದ ಸಾರ್ವಜನಿಕರ ನಮ್ಮ ವಾರ್ಡಿನ ನಮ್ಮ ನಾಯಕರುಗಳಿಂದ ನಮ್ಮ ಮತದಾರರ ಒಂದು ಆಸೆಯಿಂದ ನಾನು ಸಹ ಪ್ರೋಟೋಕಾಲ್ಗೆ ಬರ್ತೀನಿ. ಖಂಡಿತವಾಗ್ಲೂ ಬಂದೇ ಬರ್ತೀನಿ. ಇವತ್ತೆಲ್ಲ ನಾಳೆ ಮುಂದಿನ ದಿನಗಳಲ್ಲಿ ನಾನು ನಗರಸಭಾ ಸದಸ್ಯನಾಗಿ ಅಂತ ನನ್ನ ಹೆಸರನ್ನು ಪಕ್ಕದಲ್ಲಿ ನಾನು ಹಾಕ್ಸ್ಕೊಳ್ಳೋಕೆ ನಾನು ತಯಾರಿದ್ದೀನಿ. ಮುಂದೆ ದಿನಗಳಲ್ಲಿ ನೀವು ಅದ್ರ ಬಗ್ಗೆ ಚುನಾವಣೆಯಲ್ಲಿ ಕೊಂಡಿರ್ತೀವಿ ರೀತಿಯಲ್ಲಿ ನೀವೊಬ್ಬರೇ ಮಾತಾಡಿದ್ರೆ ಸಾಲದು. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ. ತಾವು ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಕೆಲಸಗಳಾಗ್ತಾಯಿದೆ, ಬೃಹತಾಕಾರದ ಬಿಲ್ಡಿಂಗ್ಸ್ ಆಗ್ತಾಯಿದೆ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದಾರೆ? ಜನಸಾಮಾನ್ಯರಿಗೆ ಅಲ್ವಾ?
ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇತಿಹಾಸದಲ್ಲೇ ನಮ್ಮ ಕರ್ನಾಟಕದಲ್ಲಿ ನಮಗೂ ಇವ್ರು ಸಚಿವರಾದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ನಾನು ತೊಗೊಂಬಂದರು. ಈಗ ಬಿಲ್ಡಿಂಗ್ ಕಟ್ಟಿದಾದ್ಮೇಲೆ ಎಲ್ಲ ಶಿಫ್ಟ್ ಆ ಕಡೆ ಆಗ್ತಾರೆ. ಈ ವರ್ಷದ ಅಕಾಡೆಮಿಕ್ಕು 2 ವರ್ಷ ಇದು ಈಗಾಗಲೇ ಅಡ್ಮಿಷನ್ ಸೆಕೆಂಡ್ ಇಯರ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಪಾಲಿಟೆಕ್ನಿಕಲ್ ಹಿಂದಿ ಬಿಲ್ಡಿಂಗಲ್ಲಿ ನಡೆಸ್ತಾ ಇದ್ದಾರೆ. ನಮ್ಮ ಮಕ್ಕಳು ಬೇರೆ ಊರಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಓದ್ತಾ ಇದ್ದಾಗ ಆ ನೋವು ನಮಗಿರ್ತಾ ಇರಲಿಲ್ವ? ಅದೇ ನಮ್ಮ ಮಕ್ಕಳು ಇವತ್ತು ಚಿಂತಾಮಣಿಯಲ್ಲೇ ಓದ್ತಾ ಇದ್ದಾರಲ್ಲ, ಇದಕ್ಕೆ ಸಂತೋಷ ಪಡಬೇಕಾ ದುಃಖ ಪಡಬೇಕಾ? ಇವತ್ತು ರೋಡ್ ವೈಂಡಿಂಗು ಇವತ್ತು ನೋಡಿ ನೀವು ರಾಮಕುಂಟೆ RR ಪೆಟ್ರೋಲ್ ಬಂಕ್ ಓಟಿ ಕೆರೆಯಿಂದ ಹಿಡಿದು ಡಬಲ್ ರೋಡ್ವರೆಗೂ ಇದಾಗಿದೆ. ಎಷ್ಟೊಂದು ರೋಡ್ ಬಿಡ್ತಾಗಿದೆ, ಎಷ್ಟು ಆಕ್ಸಿಡೆಂಟ್ ಅವಾಯ್ಡ್ ಆಗಿದೆ, ಎಷ್ಟು ಪ್ರಾಣಿ. ಆದರೆ ರಾಜಕೀಯವಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದನ್ನು ಒಪ್ಕೊಬೇಕು, ಯಾರು ಅಭಿವೃದ್ಧಿ ಮಾಡ್ತಿದ್ದಾರೆ ಅದನ್ನು ಒಪ್ಕೊಬೇಕು. ಈ ಹಿಂದೇನೂ ಮಾಡಿರೋದು ಒಪ್ಕೊಂಡಿದ್ದೀವಿ, ಈ ಮುಂದೇನೂ ಮಾಡೋದು ಒಪ್ಕೊಂಡಿದ್ದೀವಿ. ಬೇರೆ ಅದ್ರ ಬಗ್ಗೆ ಏನೋ ಬೇರೆ ರೀತಿಯಲ್ಲಿ ಅರ್ಥ ತಿರ್ಸಿ ಜನರನ್ನ ಬೇರೆ ದಿಕ್ಕಿನಲ್ಲಿ ತೋರಿಸೋದು ಒಳ್ಳೆಯದೇ. ಜನರ ಮಧ್ಯೆ ತಲೆಯಲ್ಲಿ ಇಲ್ಲ ಈ ರೀತಿ ಆಗೋಯ್ತು, 183 ಜನಕ್ಕೆ ಇದಾಗೋಯ್ತು, ರಾತ್ರೋರಾತ್ರಿ ಇದಾಗೋಯ್ತು, ಫುಟ್ಪಾತ್ ವೆಂಡಿಂಗ್ ಆಯಿತು, ಆ ಅಂಗಡಿಗಳ ಮುಂದೆ ಅವ್ರಿಗೆ ಯಾವ ರೀತಿ ಪಾರ್ಕಿಂಗ್ಗಳಿಗೆ ಎಲ್ಲ ವ್ಯವಸ್ಥೆ ಆಗಿದೆ, ಅವ್ರು ಖುಷಿ ಇದ್ದಾರೆ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಫಸ್ಟು ನಾವು ನಮ್ಮ ಮನೆ, ನಮ್ಮ ವಾರ್ಡು, ನಮ್ಮ ಬೀದಿ ಇಷ್ಟು ನಾವು ನೋಡೋಣ. ಮತ್ತೆ ಎಲ್ಲ ತಾಲೂಕೆಲ್ಲ ನೋಡೋಕ್ಕೆ ಎಲ್ಲ ಅದು ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಆ ಮಟ್ಟಕ್ಕೆ ತಾವೇನು ಇದು ಆಸೆ ಪಡೋಕ್ಕೆ ಹೋಗ್ಬೇಡ್ರಿ. ಮುಂದಿನ ದಿನದಲ್ಲಿ ಅಭಿವೃದ್ಧಿ ತಗೊಂಡು ನಾವು ಮತ ಕೇಳ್ತೀವಿ ಅಷ್ಟೇ ಬಿಟ್ಟರೆ ನಿಮ್ಮ ರೀತಿ ಜಾತಿ ರಾಜಕಾರಣ ಮಾಡಿಕೊಂಡು ಜಾತಿಗೆ ಎತ್ಕೊಟ್ಕೊಂಡು ಇನ್ನೊಬ್ಬರ ರಾಜಕಾರಣಗಳಿಗೆ ಇದು ಮಾಡ್ಕೊಂಡು ರಾಜಕಾರಣ ಮಾಡೋಷ್ಟು ಅವಶ್ಯಕತೆ ನಮ್ಮ ಸಚಿವರಿಗಾಗಲಿ, ನಮ್ಮ ಸಚಿವರ ನಾಯಕರುಗಳಿಗಾಗಲಿ, ಅವರ ಅನುಯಾಯಿಗಳಿಗಾಗಲಿ, ಆ ಪಾರ್ಟಿಯಿಂದ ಕಂಟೆಸ್ಟ್ ಮಾಡೋ ನಗರಸಭೆ ಸದಸ್ಯರಿಗಾಗಲಿ ಅಂತಹ ದೌರ್ಭಾಗ್ಯ ಏನೂ ಬಂದಿಲ್ಲ. ನಮ್ಮ ಸಚಿವರು ಮಾಡಿರೋ ಅಭಿವೃದ್ಧಿ ಕೆಲಸದಿಂದನೇ ನಾವು ಮತ ಕೇಳ್ತೀವಿ, ನಾವು ಗೆದ್ದು ಬರ್ತೀವಿ. ಮುಂದೆ ನಗರಸಭೆನೂ ಬರುತ್ತೆ, ಮುಂದೆ ಸಚಿವ 2028ಗೆ ಮತ್ತೆ ಶಾಸಕರು ಖಂಡಿತವಾಗ್ಲೂ ಆಗ್ತಾರೆ. ಇದಂತೂ ನಿಮ್ಮ ಗಮನದಲ್ಲಿ ನೀವು ಇಟ್ಕೊಳ್ಳಿ. ರೋಡ್ ಕಾನೂನು ತೊಡಕುಗಳಿಂದ ಅದನ್ನು ಸ್ವಲ್ಪ ತಡೆ ಮಾಡ್ತಾ ಇದ್ದಾರೆ. ನಾವು ಸಾರ್ವಜನಿಕರು ವಾಲಂಟಿಯರಾಗಿ ಇದನ್ನು ಒಪ್ಕೊಳ್ಳೋಕ್ಕೆ, ಅವರು ಮಾಡ್ತಾರೋ ಅಭಿವೃದ್ಧಿ ಕೆಲಸನ ಒಪ್ಕೊಳ್ಳೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಸಾರ್ವಜನಿಕರು ರೆಡಿ ಇದ್ದಾರೆ, ವಿರೋಧ ಪಕ್ಷದವರು ಎಲ್ಲ ಪಕ್ಷದವರು ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ. ಆದರೆ ನಮ್ಮ ಮೊಹಮ್ಮದ್ ಶಫೀಕ್ ಅನ್ನೋರು ಮಾತ್ರ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಈ ವಿಚಾರವಾಗಿ. ನನ್ನ ಬಗ್ಗೆನೂ ಸ್ವಲ್ಪ ಹೇಳಿದ್ದಾರೆ. ಒಳ್ಳೆ ಸುಧಾಕರ್ ರೆಡ್ಡಿ ಅವ್ರಿಗೆ ಒಳ್ಳೆ ಹೆಸರು ಎಲ್ಲಿ ಬಂದ್ಬಿಡುತ್ತೋ ಅಂತ ಈ ಅಪೋಸಿಷನ್ ಅವ್ರು ಸೇರಿ ಯಾರೂ ಮಾಡದೇ ಇರೋಂಥ ಆರೋಪಗಳು ಮೊಹಮ್ಮದ್ ಶಫೀಕ್ ಅನ್ನೋರು ಮಾಡೋರು. ರಸ್ತೆ ರಾತ್ರೋರಾತ್ರಿ ಏನು ಬೇಕಾದರೂ ಆಗೋಗುತ್ತೆ ಚಿಂತಾಮಣಿಯಲ್ಲಿ. ಹೌದು, ರಾತ್ರೋರಾತ್ರಿಯಲ್ಲಿ ಕೆಲಸ ಮಾಡೋದ್ರಲ್ಲಿ ತಪ್ಪಿದೆಯಾ ಏನಾದರೂ? ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿದ್ದು ಜಿಲ್ಲಾಡಳಿತ, ನಗರಸಭೆ ಪೌರಾಯುಕ್ತರಲ್ಲ. ಇವತ್ತು ಆಜಾದ್ ಚೌಕ್ ಬಗ್ಗೆ, ರಥದ ಬಗ್ಗೆ ನೀವು 2-3 ಸತಿ ಪ್ರಸ್ತಾಪ ಮಾಡಬೇಕು. ತಾವೇ ತಮ್ಮ ಸ್ನೇಹಿತರ ಜೊತೆಯಲ್ಲೇ ಕೂತ್ಕೊಂಡಾಗ ರಥದ ಬಗ್ಗೆ ಸುಧಾಕರ್ ರೆಡ್ಡಿ ಅವರ ಹಯಾಂನಲ್ಲಿ ರಥ ಇಟ್ಬಿಟ್ರು, ಶೆಡ್ ಹೊಡೆದ್ಬಿಟ್ರು ಅಂತ ಅಷ್ಟೆಲ್ಲ ಹೇಳಿದ್ರು. ಇವತ್ತು ಅಲ್ಲಿ ಎತ್ಸೋ ಯಾರಾದರೂ ಎಲ್ಲ ಸಾರ್ವಜನಿಕ ಪ್ಲೇಸ್ ಆ ಚೌಕ್ ಇವತ್ತು ಈ ಇದರಲ್ಲಿ 1.5 ಕೋಟಿ ಇದರ ವೆಚ್ಚದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಅದೇ ರಥ ಅಲ್ಲಿ ಇದ್ದಿದ್ರೆ ಯಾರಿಗೂ ಸಾಮಾಜಿಕವಾಗಿ ನೋಡಿ ಯಾವ ಒಂದು ಧರ್ಮಕ್ಕೂ ಆ ರಥ ಅಡ್ಡ ಇದ್ದಿದ್ದಲ್ಲ, ಮತ್ತೊಂದು ಇದ್ದಲ್ಲ. ಕಾಮಗಾರಿ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು, ಅಭಿವೃದ್ಧಿ ಮಾಡಬೇಕಾಗಿತ್ತು. ಅಲ್ಲಿನ ಹರಿಹರ ದೇವಸ್ಥಾನದ ಎಲ್ಲ ಟ್ರಸ್ಟಿಗಳನ್ನು ಮಾತಾಡಿಕೊಂಡು ಬೆಳಗಿನ ಜಾವ ಯಾರಿಗೂ ತೊಂದರೆ ಇರಬಾರ್ದು, ಪಬ್ಲಿಕ್ ಇರುತ್ತಂತ ಬೆಳಗ್ಗಿನ ಅದನ್ನು ರಥ ಶಿಫ್ಟ್ ಮಾಡಿದ್ರು. ಒಳ್ಳೆ ಅಲ್ಲೊಂದು ಒಂದು ಇದು ಮಾಡಿದ್ದಾರೆ, ಶೆಡ್ ಮಾಡಿದ್ದಾರೆ, ಅದಕ್ಕೊಂದು ರೂಮ್ ಥರ ಅದನ್ನು ಒಂದು ಶೆಡ್ ಥರ ಮಾಡಿ ಅದನ್ನು ರಥ ಶಿಫ್ಟ್ ಮಾಡಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಈ ಥರ ನೀವು ಕಮಿಷನರ್ ಬಗ್ಗೆ ಹೇಳ್ತೀರಾ. ಕಮಿಷನರ್ ಬಗ್ಗೆ ಹೇಳೋರು ಇದನ್ನು ನೀವು ಹೇಳ್ತೀರಲ್ವಾ? ಇಡೀ ದೇಶದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಅಫಿಷಿಯಲ್ ಆಗಿರೋ ಉದಾಹರಣೆ ಇದೆಯೇನ್ರಿ? ಒಬ್ಬ ಕಮಿಷನರ್ ಇಲ್ಲಿ ಬಿಟ್ಟರೆ ಇನ್ನೆಲ್ಲಾದರೂ ಹೋದರೆ ಆತನ ಕಮಿಷನರ್ ಅಥವಾ ಅಧಿಕಾರಿನೇ. ಪ್ರಮೋಟ್ ಆದರೆ ಹೈಯರ್ ಎಜುಕೇಷನ್ ಆಗ್ತಾ ಹೈಯರ್ ಪೋಸ್ಟ್ಗೆ ಹೋಗ್ತಾನೆ, ಡಿಮೋಟ್ ಆದರೆ ಇನ್ನೊಂದು ಪೋಸ್ಟ್ಗೆ ಹೋಗ್ತಾನೆ. ಆದರೆ ಆತನ ಸರ್ಕಾರಿ ಅಧಿಕಾರಿನೇ. ಯಾವುದೇ ಕಾರಣಕ್ಕೆ ನಿಮ್ಮ ಥರ ರಾಜಕಾರಣಿಗಳು ನಮ್ಮ ಥರ ರಾಜಕಾರಣಿಗಳು ಎಷ್ಟು ಉದಾಹರಣೆ ಇಲ್ಲ. ಇವತ್ತು ಭಾಸ್ಕರ್ ರೆಡ್ಡಿ IPS ಅವರು ರಿಟೈರ್ಡ್ ಆದಮೇಲೆ ರಾಜಕಾರಣಕ್ಕೆ ಬಂದಿಲ್ವಾ? ಇದೇ ಅಫಿಷಿಯಲ್ ಅರವಿಂದ್ ಕೇಜ್ರಿವಾಲ್ IRS ಇದ್ದಾಗ ಆತನ ರಾಜೀನಾಮೆ ಕೊಟ್ಬಿಟ್ಟು ಈ ದೇಶದ ದೆಹಲಿಯಲ್ಲಿ CM ಆಗಿಲ್ವಾ? ಆದರೆ ಒಬ್ಬ ರಾಜಕಾರಣಿ ಯಾರಾದರೂ ಒಬ್ಬರು ತೋರಿಸಿ ನೀವು. ರಾಜಕಾರಣಿ ಬಿಟ್ಟು ಅಫಿಷಿಯಲ್ ಆಗಿರೋದು ಒಬ್ಬ ರಾಜಕಾರಣಿ ಉದಾಹರಣೆ ಕೊಡಿ. ಇವತ್ತು BJP ಅಣ್ಣಾಮಲೈ ಅವರು BJP ತಮಿಳುನಾಡು ರಾಜ್ಯಾಧ್ಯಕ್ಷರಾಗಿರ್ಲಿಲ್ವ ಅವರು? ಈ ಥರ ಒಂದು ಉದಾಹರಣೆ ಯಾರಾದರೂ ಒಬ್ಬ ಅಫಿಷಿಯಲ್ ರಾಜಕಾರಣಿ ಆಗಿರೋದು ಯಾರಾದರೂ ಇದೆಯಾ? ಅಫಿಷಿಯಲ್ಲು ರಾಜಕಾರಣಿ ಆಗಿದ್ದಾನೆ, ರಾಜಕಾರಣಿ ಯಾರು ಅಫಿಷಿಯಲ್ ಆಗಿಲ್ಲ. ಇದೊಂದು ತಲೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ. ಆತ ಮಾಡ್ತಾ ಇದ್ದಾನೆ. ಆತ ಈ ತಾಲೂಕಿನಲ್ಲೂ ಇದೇ ತಾಲೂಕಿನಲ್ಲಿ ಇದ್ದು ಏನೋ ಒಂದು ಸಾಧನೆ ಮಾಡಬೇಕು, ನಮ್ಮ ಊರಿಗೆ ಎಲ್ಲ ಒಳ್ಳೆ ರೂಪ ಕೊಡಬೇಕಂತ ನಮ್ಮ ಮಿನಿಸ್ಟ್ರ್ ಜೊತೆ ಕೈ ಜೋಡಿಸಿ ಆತನೂ ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಸಹಕಾರ ಕೊಡಬೇಕು. ಆಗಿದೆ. ನಾವು IDMC ಕಾಂಪ್ಲೆಕ್ಸ್ ಬಗ್ಗೆ ನೀವು ಹೇಳ್ತೀರ, 183 ಕುಟುಂಬಗಳಿಗೆ ಅಲ್ಲಿ ಅನಾನುಕೂಲ ಆಗಿದೆ ಅಂತ. ಆದರೆ
ಇವತ್ತು ನಾನು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಯಾವೊಬ್ಬ ಕುಟುಂಬದವರು ಒರಿಜಿನಲ್, ನಾನು ಇವತ್ತು ಹೇಳ್ತಾ ಇದ್ದೀನಿ, ಅದನ್ನ ಮೂಲ ಯಾರು ಅಂಗಡಿಗಳ ಓನರ್ಗಳಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ಏನು ನಿಮ್ಮ ಅವಧಿ ಇದೆ, ಅವಧಿಯಿಂದ ಈ ಮುಂದಿನ ಅವಧಿವರೆಗೂ ಡೆಮಾಲಿಷನ್ ಮಾಡಿದ ಡೇಟಿಂದ ಅದು ತಯಾರಾಗೋ ಮುಂದಿನ ಅವಧಿವರೆಗೂ, ಅವಧಿ ಆದ ನಂತರ ನಿಮ್ಮ ಉಳಿಕೆ ಅವಧಿ ಏನಿದೆ ಅದನ್ನು ನಿಮಗೆ ನಿಮ್ಮ ಅಂಗಡಿಗಳು ಖಂಡಿತವಾಗೂ ನಿಮಗೆ ಅಲಾಟ್ಮೆಂಟ್ ಇದ್ದೇ ಇರುತ್ತೆ. ಯಾರೂ ಇದ್ರ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ, ಭಯ ಪಡೋ ಅವಶ್ಯಕತೆಯೂ ಇಲ್ಲ. ಅಷ್ಟು ಮಟ್ಟಿಗೆ ಯಾರಾದರೂ ಒಂದು ಆ ರೀತಿ ಏನಾದರೂ ತಪ್ಪಾಗಿದ್ದರೆ ಕಾನೂನಿನ ಹೋರಾಟಗಳಿದೆ. ಎಲ್ಲರಿಗೂ ಕಾನೂನು ಮುಂದೆ ಎಲ್ಲರೂ ಒಂದೇ, ನಾವೊಂದು ಅವರೊಂದು, ಅಂಗಡಿಗಳಿಗೂ ಒಂದು, ಅಧಿಕಾರಿಗಳಿಗೊಂದು ಅಂತ ಏನಿಲ್ಲ. ಈ ಜನಸಾಮಾನ್ಯರಿಗೆ ಎಲ್ರಿಗೂ ಕಾನೂನು ಒಂದೇ ಇದೆ. ಈ ಕಾನೂನು ಅವರು ಎಲ್ಲರೂ ಕಾನೂನು ಹೋರಾಟ ಮಾಡ್ಬೋದು. ಕೊಡದೇ ಇದ್ದ ಪಕ್ಷದಲ್ಲಿ ನಾನು ಮತ್ತೆ ಪದೇ ಹೇಳ್ತೀವಿ, ನಾವು ಸಚಿವರ ಜೊತೆ ಚರ್ಚೆ ಮಾಡಿದ್ದೀವಿ, ಕಮಿಷನರ್ ಜೊತೆ ಚರ್ಚೆ ಮಾಡಿದ್ದೀವಿ. 100% ಅವರವ್ರ ಅಂಗಡಿಗಳ ಅವರವ್ರಿಗೆ ಯಾರು ಒರಿಜಿನಲ್ ಮಾಲೀಕರಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಕೊಡ್ತಾರಂತ ನಮ್ಮ ಸಚಿವರು ಹೇಳಿದ್ದಾರೆ, ನಮ್ಮ ಕಮಿಷನರ್ ಅವರು ಹೇಳಿದ್ದಾರೆ. ದಯವಿಟ್ಟು ನೀವು ನಿಮಗೆ ಎಲ್ಲಿ ಮರ್ತೋಗ್ತಾರೆ ಅನ್ನೋ ನೆಪದಿಂದ ಅಥವಾ